ನಮಸ್ತೆ, ರಜನಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬೆಂಡೆಕಾಯಿ ಫ್ರೈನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಜೀರಿಗೆ ತೊಗೊಂಡಿದ್ದೀನಿ, ಮತ್ತು ಒಂದು ಈರುಳ್ಳಿ, ಖಾರ ಪುಡಿ, ಎಣ್ಣೆ, ಉಪ್ಪು, ಅರಿಶಿನ ಪುಡಿ, ಮತ್ತು ಬೆಂಡೆಕಾಯಿನ ನಾನು ಫಸ್ಟೇ ಒರೆಸ್ಬಿಟ್ಟು ತೊಳ್ಕೊಂಡು ಉರಿಸ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡಿದ್ಮೇಲೆ ನೀವು ತೊಳೆಯೋ ಹಾಗಿಲ್ಲ, ತೊಳೆದ್ರೆ ತುಂಬಾ ಅಂಟಂಟಾಗಿಬಿಡುತ್ತೆ, ಮಾಡೋದಕ್ಕೆ ಫ್ರೈ ಚೆನ್ನಾಗಿರಲ್ಲ. ಸೊ ನೀವು ಫಸ್ಟೇ ಇದನ್ನು ತೊಳ್ಕೊಂಡು ಒಂದು ಟವಲಲ್ಲಿ ನೀಟಾಗಿ ಒರೆಸ್ಕೊಂಡು ಆಮೇಲೆ ನೀವು ಮಾಡಬೇಕು. ಈಗ ಒಂದು ಪ್ಯಾನ್ನ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ, ಎಣ್ಣೆ ಹಾಕಿ ಇದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಿಡಿಯುತ್ತೆ ಬೆಂಡೆಕಾಯಿ ಫ್ರೈಗೆ. ನೋಡಿ, ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ಆಮೇಲೆ ಕಡಲೆಬೇಳೆ, ಸಾಸಿವೆ, ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ. ನೋಡಿ, ಚಟಪಟ ಅಂತಿದೆ. ಈಗ ಸ್ವಲ್ಪ ಅರಿಶಿನ ಹಾಕಿ ಆಮೇಲೆ ಆನಿಯನ್ಸ್ ಹಾಕ್ತಿದ್ದೀನಿ, ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಮೊದಲೇ ಹೇಳ್ತಿದ್ದೀನಿ, ಫಸ್ಟ್ ಬೆಂಡೆಕಾಯಿನ ನಾವು ತೊಳೆದ್ಬಿಟ್ಟು ಆಮೇಲೆ ಒಂದು ಟವಲಲ್ಲಿ ನೀಟಾಗಿ ಒರೆಸಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿದ್ಮೇಲೆ ತೊಳೆಯೋದಕ್ಕೆ ಹೋಗಬೇಡಿ. ಈಗ ಕಟ್ ಮಾಡಿರೋಂಥ ಬೆಂಡೆಕಾಯಿನ ಹಾಕಿ ಎಲ್ಲ ಮಿಕ್ಸ್ ಆಗೋಗೆ ಕಲಸಿ. ನಿಮಗೆ ಎಣ್ಣೆ ಸರಿಯೋಯ್ತು ಅನಿಸಿದ್ರೆ ಓಕೆ. ಇದು ತುಂಬ ಟೈಮ್ ಹಿಡಿಯುತ್ತೆ ನಿಮಗೆ ಬೇಯೋದಕ್ಕೆ. ಇದು ಒಂದು 20 ನಿಮಿಷ ಟೈಮ್ ಹಿಡಿಯುತ್ತೆ ನಿಮಗೆ ಬೇಯೋದಕ್ಕೆ. ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಎಣ್ಣೆ ಬೇಕಂದರೆ ಇನ್ನೂ ಒಂದು 2-3 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳಿ. ನೀರು ಹಾಕೋಕಿಲ್ಲ, ನೀರು ಹಾಕಿಬಿಟ್ರೆ ನೀವು ಅಂಟಂಟಾಗಿಬಿಡುತ್ತೆ ಬೆಂಡೆಕಾಯಿ, ಮತ್ತು ನಿಮಗೆ ಬೇಗನೂ ಬೇಯಲ್ಲ, ಅದು ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಫ್ರೈ. ಸೊ ನೀರು ಯಾವುದೇ ಕಾರಣಕ್ಕೂ ಹಾಕಬೇಡಿ. ನೋಡಿ, ಎಲ್ಲ ನೀಟಾಗಿ ಕಲಿಸ್ಕೊಳ್ಳಿ. ಬೆಂಡೆಕಾಯಿ ಫ್ರೈ ಬಂದು ಓಕ್ರಾ ಫ್ರೈ ನೀವು ಚಪಾತಿ ಜೊತೆ, ದೋಸೆ ಜೊತೆನೂ ತಿನ್ಬೋದು, ಅನ್ನದ ಜೊತೆನೂ ಚೆನ್ನಾಗಿರುತ್ತೆ. ಪಲ್ಯ, ಬೆಂಡೆಕಾಯಿ ಪಲ್ಯನೂ ತುಂಬ ಚೆನ್ನಾಗಿರುತ್ತೆ, ಅನ್ನದ ಜೊತೆ ನೀವು ತಿನ್ಬೋದು. ನೀವು ಅನ್ನದ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ. ನೋಡಿ, ಈ ರೀತಿ ಅಂಟಂಟಾಗಿಬಿಡುತ್ತೆ. ಸ್ವಲ್ಪ ಹೊತ್ತು ಅದೆಲ್ಲ ಹೋಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಒಂದು ಏನಾದರೂ ಪ್ಲೇಟ್ನ ಅಥವಾ ಏನೇನಾದರೂ ಇಟ್ಟು ಕವರ್ ಮಾಡಿ ನೀವು ಕುಕ್ ಮಾಡಿಕೊಂಡ್ರೂ ಓಕೆ. ಉರಿ ಜಾಸ್ತಿ ಕೊಡಬೇಡಿ, ಎಲ್ಲ ಸೀದೋಗಿಬಿಡುತ್ತೆ ಬೆಂಡೆಕಾಯಿ. ನೋಡಿ, ನಾನು ಕವರ್ ಮಾಡ್ಕೊಂಡಿದ್ದೀನಿ ಲೆಡ್ ಹಾಕಿ. ನೀವು ಆ ರೀತಿಯೇ ಬೇಕಾದರೆ ಒಂದು ಪ್ಲೇಟನ್ನು ಮುಚ್ಚಿ ಕವರ್ ಮಾಡಿ ಬೇಯಿಸ್ಕೋಬೇಕು. ಟೈಮ್ ಹಿಡಿಯುತ್ತಿದ್ದು 15-20 ನಿಮಿಷ ಹಿಡಿಯುತ್ತೆ ನಿಮಗೆ ಟೈಮು. ಆ ಅಂಟಂಟೆಲ್ಲ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ನೋಡಿ, ಇನ್ನೂ ಹಾಗೆ ಇದೆ. ಮತ್ತೆ ಕವರ್ ಮಾಡಿ ಕುಕ್ ಮಾಡ್ಕೊಳ್ಳಿ. ಅವಾಗವಾಗ ತಿರುಗಿಸ್ತಾ ಇರಿ ತೆಗೆದು ಮುಚ್ಚಳನ, ಇಲ್ಲಾಂದರೆ ತಲೆ ಹಿಡ್ದು ಬ್ಲ್ಯಾಕಾಗಿ ಆಗಿಬಿಡುತ್ತೆ ಎಲ್ಲ. ನೀವು ಜಾಸ್ತಿ ಉರಿ ಕೊಟ್ಬಿಟ್ರೆ ಎಲ್ಲ ಕಪ್ಪಗಾಗಿಬಿಡುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರಲ್ಲ. ಇದು ಸ್ವಲ್ಪ ಬೆಂದಾದಮೇಲೆ ನಾವು ಸಾಲ್ಟು, ಈ ಅಂಟೆಲ್ಲ ಸ್ವಲ್ಪ ಕಮ್ಮಿ ಆದಮೇಲೆ, ನೋಡಿ ಕಮ್ಮಿ ಆಗಿದೆ. ಕಮ್ಮಿ ಆದಮೇಲೆ ನೀವು ಸಾಲ್ಟು, ಖಾರ ಪುಡಿ ಹಾಕಿ. ಇದು ನಾನ್ ಸ್ಟಿಕ್ ಯೂಸ್ ಮಾಡ್ತಿರೋದ್ರಿಂದ ಕೆಳಗೆ ಸ್ವಲ್ಪ ಬ್ಲ್ಯಾಕ್ ಆದಾಗ ಕಾಣಿಸ್ತಿದೆ ನಿಮಗೆ, ಬಟ್ ಕಾಯಿ ಏನೂ ಆಗಿಲ್ಲ. ನೋಡಿ, ನಂತರ ನೀವು ಇದಕ್ಕೆ ಸಾಲ್ಟು, ಖಾರ ಪುಡಿ ಹಾಕಬೇಕು. ಇದು ತುಂಬಾ ಚೆನ್ನಾಗಿರುತ್ತೆ ಪಲ್ಯಕ್ಕೆ, ಅನ್ನದ ಜೊತೆ, ಚಪಾತಿ ಜೊತೆ. ನೀವು ಬೆಂಡೆಕಾಯಿ ಫ್ರೈನ ಮಾಡಿ ನೋಡಿ, ಹೇಗಿತ್ತು ಅನ್ನೋದನ್ನು ನನಗೆ ತಿಳಿಸಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ನೋಡಿ, ಇವಾಗ ನಾನು ಖಾರ ಪುಡಿ ಯೂಸ್ ಮಾಡ್ತಿದ್ದೀನಿ, ಖಾರ ಪುಡಿ ಹಾಕ್ತಿದ್ದೀನಿ. ಖಾರ ನಿಮಗೆ ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳಿ ಯಾವುದಕ್ಕೂ. ನಾನು 1 ಸ್ಪೂನಷ್ಟು ಯೂಸ್ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಊಟದ ಜೊತೆ. ಅನ್ನದ ಜೊತೆ ನೀವು ಸಾರಲ್ಲದೆ ಪಲ್ಯದ ಜೊತೆನೇ ತಿಂದ್ಬಿಡ್ಬೋದು. ಈ ಬೆಂಡೆಕಾಯಿ ಫ್ರೈ ಜೊತೆನೇ
ತುಂಬ ಟೇಸ್ಟಿಯಾಗಿರುತ್ತೆ. ಮಾಡಿ ನೋಡಿ ತಿಳಿಸಿ. ನೋಡಿ ಇದು ಆಲ್ಮೋಸ್ಟ್ ಫ್ರೈ ಆಗಿಬಿಟ್ಟಿದೆ. ಈಗ ಖಾರ ಪುಡಿ ಹಾಕಿರೋದ್ರಿಂದ ಸಾಲ್ಟನ್ನು ಹಾಕ್ಕೊಳ್ಳಿ. ನೀವು ಟೇಸ್ಟ್ ನೋಡಿಕೊಂಡು ಸಾಲ್ಟ್ ಹಾಕ್ಕೊಳ್ಳಿ. ಸ್ವಲ್ಪ ಹೊತ್ತು ಬಿಡಿ, ಆಮೇಲೆ ಸರ್ವ್ ಮಾಡಿ. ಟೇಸ್ಟಿಯಾಗಿರೋ ಬೆಂಡೆಕಾಯಿ ಪಲ್ಯ ಹೇಗಿತ್ತು ಅಂತ ಹೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು.